ಆ ನಿಯಮಗಳಲ್ಲಿ ನೀವು ಯಾಕೆ ಕೊಟ್ಟಿದ್ದೀರಪ್ಪ, ಅವರಿಗೆ ನೀವು ಕೊಡೋದು ತಪ್ಪಲ್ವಾ ಅಂತ ಹೇಳಿ ಅವರಿಗೆ ನಾನು ತಿಳಿ ಹೇಳಿದೆ. ಹೊಸದಾಗಿ ನಾವು ಯಾವುದು ನಿಯಮ ಸೇರಿಸಲಿಲ್ಲ. ನಾಟ್ ಆಡಿಂಗ್ ಎನಿ ನ್ಯೂ ರೆಗ್ಯುಲೇಷನ್ಸ್. ಆ ನಿಯಮ ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ BPL ಕಾರ್ಡ್ಗಳಿಗೆ ಪರಿಷ್ಕರಣೆ ಮಾಡ್ತಾರೆ. ಅದು ಸಾಮಾನ್ಯವಾಗಿ ನಡೆಯೋದು, ರೆಗ್ಯುಲರ್ ಆಗಿ. ಅದು ಬಿಟ್ಟರೆ ಯಾರು ಕೂಡ ನಾವು ಹೊಸದಾಗಿ BPL ಕಾರ್ಡ್ ಸಂಖ್ಯೆ ಕಡಿಮೆ ಮಾಡಬೇಕು, ಅದರಿಂದ 25,000 ಕೋಟಿ ಉಳಿಯುತ್ತೆ, ಅವೆಲ್ಲವನ್ನು ಕೂಡ ನಾವು ಯಾವುದನ್ನು ಮಾಡಕ್ಕೆ ಹೋಗೋದಿಲ್ಲ. ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ರೆಸೆಂಟ್ ಲಾ, ಇಫ್ ದೇರ್ ಇಸ್ ಎನಿ ಆಕ್ಷನ್ ಟು ಬಿ ಟೇಕನ್, ಇಟ್ ಈಸ್ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ರೆಸೆಂಟ್ ಲಾ. ಸರ್, ಈಗ ಐ ಟಿ ಪೇ ಮಾಡೋರು ಈ ಸ್ಕೀಮ್ ತೊಗೊಂಡಿರೋದ್ರಲ್ಲಿ ಫೈಂಡ್ ಔಟ್ ಆಗಿದಾರಲ್ಲ ಸರ್? ಒಂದಷ್ಟು ಜನ ಇದ್ದಾರೆ, ಹೇಳಿದ್ನಲ್ಲ, ಸಂಖ್ಯೆನೂ ಹೇಳಿದೆ ನಮ್ಮ ಜಿಲ್ಲೆನಲ್ಲಿ. ಈಗ ಈ ಒಂದು ಇದರಲ್ಲಿ 4 ವೀಲರ್ ಕೂಡ BPL ಕಾರ್ಡ್ ಕೊಡಬಾರ್ದು ಅನ್ನೋದು. ಆದ್ರೆ ಈಗ 4 ವೀಲರ್ ಈಗಿನ ಸದ್ಯದ ಪರಿಸ್ಥಿತಿ ಇಲ್ಲಿ ಯಾವುದೋ HR ಸರ್ಕಾರಿ ಕೊಟ್ಟಿಲ್ಲ, ಮೂಲಭೂತ ಸರಕುಗಳಲ್ಲಿ ಆಗಿದೆ. ಕೆಲವರು ಹಳೆ ಸುಮಾರು 10 ವರ್ಷದ ಇಂಜಿನ್ ಗಾಡಿಗಳನ್ನ, ಸೆಕೆಂಡ್ ಗಾಡಿಗಳನ್ನ ಈ ತಂದಿಲ್ಲ. ಅಂದ್ರೆ ಅವರಿಗೆ ಹತ್ತದಲ್ಲಿ ಸರಿಯಾದ ವಾಹನ ವ್ಯವಸ್ಥೆ ಇರಲ್ಲ, ಈ ಕಾರಣಕ್ಕೆ ಕೂಡ ಅದನ್ನು ಕೂಡ ಏನು HR ಅಥವಾ ಇನ್ನೊಂದು ಅಂತ ಕನ್ಸಿಡರ್ ಮಾಡಿ ಅವರು ಕೂಡ BPL ಕಾರ್ಡ್ ಕಳಿಸ್ಬಿಟ್ರೆ ತೊಂದರೆ ಆಗಲ್ಲ. ಐಷಾರಾಮಿ ಅಂತ ಕ್ಲಾಸಿಫಿಕೇಶನ್ ಮಾಡಿಲ್ಲ. 4 ಚಕ್ರದ ಗಾಡಿಗಳು, ಕಾರುಗಳಿದ್ದಾವೆ ಅಂದರೆ ಅರ್ಥ ಅವರ ಆರ್ಥಿಕ ಮಟ್ಟ ಮೇಲೆ ಇದೆ, ಬಡತನದ ರೇಖೆಗಿನ ಮೇಲಿದ್ದಾರೆ ಅಂತ. ಇಟ್ ಈಸ್ ಎ ನ್ಯಾಷನಲ್ ಗೈಡ್ಲೈನ್ಸ್, ನಾವು ಮಾಡಿದ್ದಲ್ಲ, ಇದು ನ್ಯಾಷನಲ್ ಗೈಡ್ಲೈನ್ಸ್. ಹಾಗಾಗಿ ಇದು ಇಡೀ ದೇಶದಲ್ಲಿ ಅಪ್ಲೈ ಆಗುತ್ತೆ. 4 ಚಕ್ರ ಇದ್ದಾರೆ, ಇದೇ ಒಂದು ಕಾರು, ಹಳೆ ಕಾರು ಅದೆಲ್ಲ ಕೇಳಿ, ಕಾರು 2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸಿಗ್ಬೋದು, 2 ಕೋಟಿಗೂ ಇರ್ಬೋದು. ಕಾರು ಡೆಫಿನಿಷನ್ 4 ಚಕ್ರ, ಹೌದಾ? 3 ಚಕ್ರದ ಕಾರು ಇದೆ ಈಗ, ಅದು ಹೇಳೋದಿಲ್ಲ. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಇದ್ದಾಗ ಆ ಗೈಡ್ಲೈನ್ಸ್ನಲ್ಲಿ ಏನು ಅನ್ಸುತ್ತೆ ಅಂದರೆ, ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ, ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ. ನಾವು ಯಾರಿಗೆ ಕಾರ್ಡ್ ಕೊಡೋದು? BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಇದ್ದವ್ರಿಗೆ ಬರೋದಿಲ್ಲ. ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲದಕ್ಕೂ ಬಡತನದ ರೇಖೆಯ ಕೆಳಗಡೆ ಇರುವವರು ಈ ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತಾರೆ. ಅಲ್ಲ, ಈ ಪವರ್ದಲ್ಲೇ ಹೇಗೆ ಮಾಡ್ತೀರಿ? ಪವರ್ ಎಲ್ಲ ಜನರಲ್ ಆಗಿ ಕೊಟ್ಟಿರೋದ್ರಿಂದ ಅದನ್ನ ಹೇಗೆ ಮಾಡ್ತೀರಿ? ಇಲ್ಲ, ನಾವು ಒಂದೊಂದು ಗ್ಯಾರಂಟಿಗೂ ನಾವು ಇದನ್ನ ನೋಡಕ್ ಹೋಗಿಲ್ಲ. BPL ಕಾರ್ಡ್ ಅಂದ್ರೆ ಡೆಫಿನಿಷನ್ ಮಾಡೋದು. ಸಾರಿ, BPL ಕಾರ್ಡ್ ಅಂದ್ರೆ ಡಿಫೈನ್ ಮಾಡೋದು. ಸರಿ ಸರ್, ಈಗ ಇರೋದೇನಂದ್ರೆ ನಾವೀಗ ಅದನ್ನ ಲಿಂಕ್ ಮಾಡಕ್ ಹೋಗಿಲ್ಲ. BPL ಕಾರ್ಡಿನವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಹೇಳಿಲ್ಲ. BPL ಕಾರ್ಡ್ ಅನ್ನು ಡಿಫೈನ್ ಮಾಡಬೇಕು. ಈಗ ಕೆಲವರು ಹೆಲ್ತ್ ಕಾರ್ಡ್ ಇಲ್ಲ ನಮ್ಮಲ್ಲಿ ಇನ್ನೂ ಕೂಡ. ಆ BPL ಕಾರ್ಡ್ ಇದ್ರೆ ಅವರಿಗೆ ಹೆಲ್ತ್ ಸರ್ವಿಸಸ್ ಸಿಕ್ಕತ್ತೆ ಅಂತ ಹೇಳಿ ಓನ್ಲಿ ಫಾರ್ ದಟ್ ಹೆಲ್ತ್ ಕಾರ್ಡ್, ಅಂದ್ರೆ ಹೆಲ್ತ್ ಫೆಸಿಲಿಟೀಸ್ ತಗೊಳ್ಳೋ, ಸರ್ವಿಸಸ್ ತಗೊಳ್ಳೋದಕ್ಕೆ ಮಾತ್ರ ಅವ್ರು ಉಪಯೋಗಿಸ್ತಾರೆ. ಆದರೆ BPL ಅಂತ ಬಂದ್ಬಿಡುತ್ತೆ. ಅದಕ್ಕೆ ನಾವು ಕ್ಲಾರಿಫಿಕೇಶನ್ಸ್ಗಳು ಮಾಡಿಲ್ಲ ಇನ್ನೂ ಕೂಡ. ಅದು ಮಾಡಿದ ಮೇಲೆ ಬಹುಶಃ ಹೆಲ್ತ್ ಕಾರ್ಡ್ ಅಂತ ಬೇರೆ ಕೊಟ್ಟು ಅವರಿಗೆ BPL ಇದರಿಂದ ಹೊರಗಡೆ ತೆಗೆಯುವಂಥದ್ದು ಮುಂದೆ ಯಾವತ್ತಾದರೂ ಬರ್ಬೋದು ದೇಶದಲ್ಲಿ. ಅದು ನಮ್ಮ ರಾಜ್ಯಕ್ಕೆ ಒಂದಕ್ಕೆ ಆಗೋದಿಲ್ಲ. ಇದು ನ್ಯಾಷನಲ್ ಪಾಲಿಸಿ ಆಗುತ್ತೆ, ಮುಂದೆ ನೋಡೋಣ. ಆದೇಶ ಮಾಡಿರೋದಕ್ಕೆ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ. ಬಡವರ ಕಡಿಮೆ ದರದಲ್ಲಿ ಔಷಧ ಸಿಗ್ತಾ ಇದೆ, ಅದನ್ನ ರಾಜ್ಯ ಸರ್ಕಾರ ಕಸಿತಾ ಇದೆ ಅಂತ. ನಾವು ಆ ರೀತಿ ಮಾಡಕ್ ಹೋಗೋದೇ ಇಲ್ಲ. ಬಡವರಿಗೆ ಯಾವ ರೀತಿ ಕಾರ್ಯಕ್ರಮ ನಾವು ಎಲ್ಲ ರಂಗದಲ್ಲಿ ಕೊಡ್ತಾ ಇದ್ದೇವೆ, ಆರೋಗ್ಯ ಕ್ಷೇತ್ರದಲ್ಲೂ ಕೊಡ್ತೇವೆ. ಆಲ್ಟರ್ನೇಟಿವ್ಸ್ ಮಾಡೇ ಕೊಡ್ತೀವಿ ನಾವು. ಲಕ್ಷ್ಮಿ ಯಾವ ಸ್ಪೆಸಿಫಿಕ್ ಆಗಿ ಏನಾದರೂ ಇದೆಯಾ ನಿಮ್ಮ ಹತ್ರ? ಯಾವ ಊರಲ್ಲಿ ಅಥವಾ ಯಾವ ತಾಲೂಕಲ್ಲಿ? ಬಹುತೇಕ ಅಂದ್ರೆ ಇಡೀ ಜಿಲ್ಲೆನೇ. ಹೌದಾ?
ಇಲ್ಲ ಹೇಳಿ ಸರ್. ಸರ್, ಇಲ್ಲ, ಮೊನ್ನೆ ಬಿಡುಗಡೆ ಆಯ್ತು, ಕೇವಲ 15 ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ. ಈ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು. ಈಗ ಎಲ್ಲ ನಾರ್ಮಲ್ ಬಂದ್ಬಿಟ್ಟಿದೆ, ಎಲ್ಲ ಬಿಡುಗಡೆ ಮಾಡಿದ್ದೇವೆ. ಕೆಲವು ಜಿಲ್ಲೆಗಳಲ್ಲಿ ಆಗಿಲ್ಲ ಬಿಡುಗಡೆ ಯಾವ ಎಲ್ಲೆಲ್ಲಿ ಯಾವ ಜಿಲ್ಲೆನಲ್ಲಿ ಅಥವಾ ಯಾವ ತಾಲೂಕಿನಲ್ಲಿ ಬಿಡುಗಡೆ ಆಗಿಲ್ಲ ಅದನ್ನ ಮಾಡ್ತೀವಿ. ಸರ್ ಆಮೇಲೆ ನೀವು ಹಳೆ ಮೀಸಲಾತಿ ಮೇಲೆ ಪಾಲಿಕೆ ಚುನಾವಣೆ ನಡೆಯುತ್ತದೆ. ಇಲ್ಲ, ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಅಲ್ಲ, ಈ ಸರ್ಕಾರ ಹೊಸ ಮೀಸಲಾತಿ ಹೊರಡಿಸ್ತೀರಾ? ನೋಡ್ಬೇಕು, ಅದನ್ನು ನಾನು ಚರ್ಚೆ ಮಾಡಿಲ್ಲ. ಅಲ್ಲ ಅವ್ರಿಗೆ ಎಲೆಕ್ಷನ್ ಮಾಡ್ತೀವಿ ನೆಕ್ಸ್ಟ್ ನೋಟಿಫಿಕೇಶನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದಲ್ಲ, ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಷನ್ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಹಿಂದಿನ ರಿಸರ್ವೇಶನ್ ಅಲ್ಲಿ ಮಾಡ್ತಾರಾ ಅಥವಾ ಪರಿಷ್ಕರಣೆ ಮಾಡಿ ಡಿಲಿಮಿಟೇಷನ್ ಮಾಡಿ ರಿಸರ್ವೇಶನ್ ಹೊಸದಾಗಿ ಮಾಡ್ತಾರಾ ಗೊತ್ತಿಲ್ಲ. ಅಲ್ಲ ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಸರ್, ಸರ್ಕಾರ ಮಾಡಲಿಲ್ಲ 6 ತಿಂಗಳಾಯ್ತು, ಹಾಗಾಗಿ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ಏನ್ ಹೇಳುತ್ತೆ, ಎಲೆಕ್ಷನ್ ಕಮಿಷನ್ ಏನ್ ತೀರ್ಮಾನ ಮಾಡ್ತಾರೋ. ಸಿದ್ದರಾಮಯ್ಯ ಸರ್ಕಾರ ವಿಸ್ತರಣೆ ಆಗುತ್ತೆ ಸರ್, ತಾವು ಇನ್ನೊಮ್ಮೆ ಇಂಗಿತ ವ್ಯಕ್ತಪಡಿಸಿದ್ರೆ ವಿಸ್ತರಣೆ ಆಗಬೇಕು ಅಂತ. ಅದಕ್ಕೆ ಅವಕಾಶ ಇದ್ರೆ ಮಾಡ್ತೀವಿ. ಒಂದು ವೇಳೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಸಮಯ ಕೊಟ್ಟು ಅವಕಾಶ ಕೊಟ್ರೆ ಖಂಡಿತವಾಗಿ ಮಾಡ್ತೀವಿ. ಸಿದ್ದರಾಮಯ್ಯ ತುಮಕೂರು ಬೆಳಿಬೇಕು, ಬೆಳೀತಾ ಇದೆ. ಆ ಕಾರಣಕ್ಕೆ ನಾವು ಸ್ವಲ್ಪ ವಿಸ್ತರಣೆ ಮಾಡಿ. ಬೆಂಗಳೂರು ನಾವು ಮಾಡಲಿಲ್ವಾ, 110 ವಿಲೇಜಸ್ ಸೇರಿಸಿದ್ದು. ಈಗ ಅವಕ್ಕೆಲ್ಲ ಬೇಸಿಕ್ ಫೆಸಿಲಿಟೀಸ್, ಕುಡಿಯೋ ನೀರು, ರಸ್ತೆ, ಚರಂಡಿ ಅವೆಲ್ಲ ಕೊಟ್ಟಿದ್ದೇವೆ. ಈಗ ಮಾಡ್ತಾ ಇದ್ದಾರೆ ಎಲ್ಲ. ನಾನು ಬೆಂಗಳೂರು ಇನ್ಚಾರ್ಜ್ ಇದ್ದಾಗ ಪ್ರಾರಂಭ ಮಾಡಿದ್ವಿ, ಈಗ ಅದು ಮುಂದುವರಿತಾ ಇದೆ. ಅದೇ ತರ ತುಮಕೂರು ಕೂಡ ಬೆಳೀತಾ ಇರ್ತಕ್ಕಂಥ ನಗರ ಆಗಿರೋದ್ರಿಂದ ಮಾಡಬೇಕು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ 5 ವರ್ಷ ಪೂರೈಸುತ್ತೆ ಸರ್. ಯಾಕೆ ಅನುಮಾನ ಇದೆ? ವಿರೋಧ ಯಾರಿಗೆ ಅನುಮಾನ ಇದೆ ಹೇಳ್ರಿ? ನಿಮಗಿದೆಯಲ್ರಿ? ನಿಮಗಿದೆಯಾ ಅನುಮಾನ? Why are you asking that question? If you have a doubt, ask me. If you don't have a doubt, just keep going. ಕೊಡ್ಲಿ, ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಾಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ರೆ ನಾವು ಅದನ್ನ ಕಾನೂನಾತ್ಮಕವಾಗಿ ಎದುರಿಸ್ತೇವೆ. ಆಗ ನೈತಿಕ ಹೊಣೆ ಹೊತ್ತಿರೋದು ಕೆಳಗಿಳಿಯುವಂತ ಸಾಧ್ಯತೆ. ಸಾರಿ, ನೈತಿಕ ಸುಳ್ಳು ಹೇಳ್ಬಿಟ್ಟು ನೀವು ನೈತಿಕ ಅಂದ್ಬಿಟ್ರೆ ಹೇಳಿರೋದೇ ಸುಳ್ಳು. ನೈತಿಕ ಏನ್ ಬರುತ್ತೆ ಅದಕ್ಕೆ? ರಾಜ್ಯಪಾಲರು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ ಸರ್. ರಾಜ್ಯಪಾಲರು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಹೌದು, ಅದನ್ನ ನಾನು ಹೇಳಿದ್ದು ಮೊದಲೇ ಹೇಳಿದ್ನ ನಾನು. ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಮಾಡ್ತಾರೆ ಅಂದ್ರೇನೇನು? ಅವಾಯ್ಡ್ ಮಾಡೋಕ್ಕಾಗಲ್ವಾ ಸರ್? ಅವಾಯ್ಡ್ ಮಾಡೋಕ್ಕಾಗಲ್ವಾ ದುರುಪಯೋಗ ಮಾಡೋದಕ್ಕೆ? ಈ ದೇಶದಲ್ಲಿ ಕಾನೂನಿನ ಪ್ರಕಾರ ಸಂವಿಧಾನಾತ್ಮಕವಾಗಿ ಆಡಳಿತ ನಡೀಬೇಕು. ಒಬ್ಬ ಎಲೆಕ್ಟೆಡ್ ಮುಖ್ಯಮಂತ್ರಿಗೆ ನೀವು ನೋಟಿಸ್ ಕೊಡುವಾಗ, ಶೋಕಾಸ್ ನೋಟಿಸ್ ಕೊಡುವಾಗ ಎಷ್ಟರ ಮಟ್ಟಿಗೆ ನಿಮಗೆ ಕನ್ಫರ್ಮೇಷನ್ ಇರಬೇಕು, ಏನಾದರೂ ಕೂಡ ಪ್ರಕರಣ ಆಗಿದೆ, ಕಾನೂನಿನ ವಿರುದ್ಧವಾಗಿ, ಕಾನೂನು ಬಾಹಿರವಾಗಿ ಕೆಲಸ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗಬೇಕಲ್ವಾ? ಒಬ್ಬ ವ್ಯಕ್ತಿ ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತಾನೆ, ಆಯ್ತಾ? ರೆಪ್ರೆಸೆಂಟೇಷನ್ ಕೊಟ್ಟರೆ ಇವತ್ತು 26ನೇ ತಾರೀಕು ಬೆಳಗ್ಗೆ ಕೊಡ್ತಾನೆ, ಸಾಯಂಕಾಲ 6 ಗಂಟೆಗೆ ನೀವು ಮುಖ್ಯಮಂತ್ರಿಗೆ ನೋಟಿಫಿಕೇಶನ್ ಇದು ನೋಟಿಸ್ ಕೊಡ್ತೀರ. ಮಧ್ಯಾಹ್ನ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟು ಬಂದಿದ್ದಾರೆ. ಅವರು ಈ ಕಡೆ ಬಂದ್ರು, ಅವರು ನೋಟಿಸ್ ಕೊಡ್ತಾರೆ, ಆಯ್ತಾ? ಅದಕ್ಕೆ ನಮ್ಮ ತಕರಾರಿಲ್ಲ, ನೀವು ಕೊಟ್ಟಿದ್ದಕ್ಕೆ ನಮ್ಮ ತಕರಾರಿಲ್ಲ. ಬಟ್ ಹ್ಯಾವ್ ಯು ವೆರಿಫೈಡ್? ಚೀಫ್ ಮಿನಿಸ್ಟ್ರಿಗೆ ಒಂದು ಶೋಕಾಸ್ ಕೊಡಬೇಕಾದ್ರೆ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಆ ಪ್ರಕರಣ ಆಗಿದೆ, ಕಾನೂನು ಬಾಹಿರವಾಗಿ ಕೆಲಸ ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಎಟ್ ಅಷ್ಟಾದರೂ ಕೂಡ ನಾವು ಅವರಿಗೆ ನೋಡಿ, ನೀವು ಮಾಡಿರೋದು ತಪ್ಪು ದಾರಿ, ತಪ್ಪು ನಿರ್ಧಾರ ಮಾಡಿದ್ದೀರಾ, ಇದನ್ನ ವಾಪಸ್ ತಗೊಳ್ಳಿ, ಆ ವ್ಯಕ್ತಿ ಯಾರು ಬರ್ಕೊಂಡಿದ್ದಾನೆ ಅದನ್ನ ರಿಜೆಕ್ಟ್ ಮಾಡಿ ಅಂತೇಳಿ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದೆ. ಅದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಕ್ಯಾಬಿನೆಟ್ ಹ್ಯಾಸ್ ದಿ ರೈಟ್ ಟು ಅಡ್ವೈಸ್ ದಿ ಆನರಬಲ್ ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್. ಮಾಡಿದ್ದೇವೆ, ಅದನ್ನ ಕೇಳಬೇಕು ಅವರು. ಆದರೆ ಕೇಳಿದ್ದಾರಾ, ಇನ್ನು ಕೇಳಿಲ್ವಾ ಗೊತ್ತಿಲ್ಲ ನನಗೆ. ಇನ್ನೂ ಕೂಡ ಅವರು ಯಾವ ಆಕ್ಷನ್ ತಗೊಂಡಿಲ್ಲ. ಒಂದು ವೇಳೆ ಅವರು ನೀವು ಹೇಳಿದಾಗೆ ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಇಟ್ಕೊಳ್ಳೋದು, ಅಂದರೆ ನಮ್ಮ ಅಡ್ವೈಸ್ ಕೇಳಿಲ್ಲ ಅಂತ ಆಯ್ತಲ್ಲ, ಆಗ ನೆಕ್ಸ್ಟ್ ಏನು ಅಂತ ಕೇಳ್ಬೋದು ನೀವು. ಒಂದು ವೇಳೆ ಸ್ಯಾಂಕ್ಷನ್ ಕೊಟ್ಟರು, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟರು ಅಂದರೆ
ನಾವು ಕಾನೂನಾತ್ಮಕವಾಗಿ ಅದನ್ನು ಫೈಟ್ ಮಾಡಲೇಬೇಕಲ್ಲ. ನಾವು ಕೋರ್ಟಿಗೆ ಹೋಗ್ತೇವೆ, ನೋಡಿ ರಾಜ್ಯಪಾಲರು ತಪ್ಪು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿ ಒಂದು. ಎರಡನೇದು, ದೇರ್ ಆರ್ ಎಂಟಿ ನಂಬರ್ ಆಫ್ ಕೇಸಸ್. ನಿರಾಣಿ ಕೇಸ್ ಇದೆ, ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರ ಕೇಸ್ ಇದೆ, ಇನ್ನು ಸೋ ಮೆನಿ ಕೇಸಸ್ ವಿಚ್ ಆರ್ ಪೆಂಡಿಂಗ್ ಫಾರ್ ಸ್ಯಾಂಕ್ಷನ್. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರು ಅವ್ರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅವ್ರಿಗೆ ಯಾಕೆ ಕೊಡಲಿಲ್ಲ ನೀವು? ಇನ್ನುವರೆಗೂ ಕೊಟ್ಟಿಲ್ಲ. ಏಕಾಏಕಿಯಾಗಿ ಅಬ್ರಾಹಂ ಕೊಟ್ಟರು ಅಂತ ಹೇಳ್ಬಿಟ್ಟು 24 ಗಂಟೆ ಒಳಗಾಗಿ ನೀವು ಮುಖ್ಯಮಂತ್ರಿಗೆ ಕೊಡ್ತೀರಾ ನೋಟಿಸು? ಅವರುಗಳಿಗೆಲ್ಲ ಯಾಕೆ ಕೊಡಲಿ? ಇನ್ನೂವರೆಗೆ ಕೊಟ್ಟಿಲ್ಲ. ಸೊ ದಟ್ ಮೀನ್ಸ್ ಎಲ್ಲೋ ಒಂದು ಕಡೆ ನೀವು ಎಲ್ಲೋ ಯಾರೋ ಏನೋ ನಿಮಗೆ ಅವ್ರು ಹೇಳಿದ್ರಲ್ಲ ಕೈಗೊಂಬೆ ಅಂತ, ಆ ಥರ ನೀವು ನಡ್ಕೊಳ್ತಾ ಇದ್ದೀರಿ ಅನ್ನುವಂಥ ಅಭಿಪ್ರಾಯ ಬರ್ತದೆ. ಸರ್, ಅಬ್ರಹಾಂ ಕೂಡ ರಾಜಕೀಯ ಪ್ರೇರಿತವಾದ ವ್ಯಕ್ತಿನ, ಹೇಗೆ ಅದು ಇರ್ಬೋದು. ಅವರು is an advocate, is a citizen of this country, he has every right. ಅವ್ರು ಮಾಡಿದ್ದಾರೆ. ಅದನ್ನ ವೆರಿಫೈ ಯಾರು ಮಾಡೋರು? ಗವರ್ನರ್ ಆಫೀಸ್ ಮಾಡಬೇಕು. ಅಬ್ರಾಹಂ ಯಾರು, ಆ ವ್ಯಕ್ತಿ ಏನು, ಹಿಂದೆ ಇಂಥದ್ದೆಲ್ಲ ಮಾಡಿದ್ರಾ? ಹಿಂದೆ 16 ಜನಕ್ಕೆ ಸ್ಯಾಂಕ್ಷನ್ ಕೇಳಿದ್ದಾರೆ ಅವರು. 16 ಜನದ ಮೇಲೆ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡ್ಕೊಂಡಿದ್ರೆ ಗವರ್ನರ್, ಐ ಥಿಂಕ್ ದ ಆನ್ಸರ್ ವುಡ್ ಹ್ಯಾವ್ ಬೀನ್ ದೇರ್. ಸಂಪೂರ್ಣ ಪತ್ರಕರ್ತರು ನಿಮ್ಗೆ ಈ ಪ್ರಶ್ನೆ ಪದೇ ಪದೇ ಯಾಕೆ ಕೇಳ್ತಿದೀವಿ? ಯಾವ್ದನ್ನ? ಇದು ಮುಖ್ಯಮಂತ್ರಿ ಏನಾದ್ರು ಬದಲಾವಣೆ ಆಗ್ತಾರ, ಈ ತರ ಪ್ರಶ್ನೆ ಆಗ್ತದೆ, ನಮ್ಮ ಜಿಲ್ಲೆಗೆ ಏನಾದ್ರು ಅವಕಾಶ ಸಿಗುತ್ತಾ ಅನ್ನೋದು. ಹೌದಾ? ನಿಮ್ಮ ಜಿಲ್ಲೆಗೆ ಸಿಗ್ಬೋದು ಸರ್. ಆಮೇಲೆ ಯಾರಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ರೇಸಲ್ಲಿ ಎಷ್ಟು ಜನ ಇದ್ದಾರೆ? ರೇಸಲ್ಲಿ ಎಷ್ಟು ಜನ ಇದ್ದಾರೆ? ಜಿಲ್ಲೆನಲ್ಲಿ ಯಾರು? ಆ ಸಂದರ್ಭನೇ ಬಂದಿಲ್ಲ ಅಲ್ರಿ. ಒಂದು ವೇಳೆ ಬಂದ್ರು ಆ ಸಂದರ್ಭ ಬಂದಿಲ್ಲ. ಈಗ ಒಂದು ವೇಳೆ ಯಾಕೆ? ಆ ವೇಳೆ ಬಂದಾಗ ಹೇಳಲ್ಲ. ಸರ್, ಈಗ ನೀವು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಿದ್ರಿ, ಒಂದೆರಡು ಪ್ರಮುಖವಾದ ಕಾಯ್ದೆಗಳನ್ನ ತಿದ್ದುಪಡಿ ತರಲಿಕ್ಕೆ ಪ್ರಸ್ತಾಪ ಮಾಡಿದ್ರಿ. ಅವು ಏನು ಆಗ್ಲಿಲ್ಲವಲ್ಲ ಸರ್? APMC ಕಾಯ್ದೆ ಮತ್ತೆ ಭೂ ಸುಧಾರಣಾ ಕಾಯ್ದೆದು ಅದೆಲ್ಲ ಸಮಯ, ಈಗಾಗಲೇ ನಾವು ಸಮಯನೂ ತಗೊಂಡಿದ್ದೇವೆ. ಕೆಲವನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಮೊನ್ನೆ ಕೂಡ ಒಂದು APMCದು ಮಾಡಿದ್ದಾರೆ, ವಿಡ್ರಾ ಮಾಡ್ತಕ್ಕಂಥದ್ದು. ಅದನ್ನ ನಾವೇನು ಪ್ರಾಮಿಸ್ ಮಾಡಿದ್ದೀವಿ ಅದಷ್ಟು ಖಂಡಿತವಾಗಿ ಮಾಡ್ತೀವಿ. ನಮ್ಮ ಪ್ರಣಾಳಿಕೆಯ ಭರವಸೆಗಳನ್ನ ಎಲ್ಲವನ್ನೂ ಈಡೇರಿಸ್ತೀವಿ. ನಾವು ಹಿಂದೆ 165 ಪ್ರಾಮಿಸಸ್ ಮಾಡಿದ್ದು ಹಿಂದಿನ ಪ್ರಣಾಳಿಕೆ, ಎಲ್ಲವನ್ನೂ ನಾವು ಕಂಪ್ಲೀಟ್ ಮಾಡಿದ್ವು 5 ವರ್ಷದಲ್ಲಿ. ಈಗಲೂ ಮಾಡ್ತೀವಿ. ಬಟ್ ರೈತರಿಂದ ಬಹಳ ಡಿಮ್ಯಾಂಡ್ ಇದೆ ಅದಕ್ಕೆ. ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಮಾಡಿ. ಯಾವುದು? ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ. ಅದು ಈಗ ರಾಯಲ್ ಫ್ಯಾಮಿಲಿಯವರು ಒಂದು ಪ್ರಶ್ನೆ ಎತ್ತಿದ್ದಾರೆ. ಅದು ನಮ್ಮ ಆಸ್ತಿಗಳ ಪಟ್ಟಿಯಲ್ಲಿ ಅದು ಕೂಡ ಸೇರಿದೆ ಅಂತ. ಅದು ವೆರಿಫೈ ಮಾಡ್ತಾರೆ, ಸಂಬಂಧಪಟ್ಟ ಇಲಾಖೆಯವರು ವೆರಿಫೈ ಮಾಡ್ತಾರೆ. ಆಮೇಲೆ ಅದಕ್ಕೆ ಏನು ತೀರ್ಮಾನ ಬೇಕು ಅದನ್ನ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ. ಸರ್, ಕೊರಟಗೆರೆಯ ಕೊಳಾಲ ಭಾಗದಲ್ಲಿ ಗಣಿಗಾರಿಕೆ ಮಾಡುವ ಹುನ್ನಾರ ನಡೀತಾ ಇದೆ. ಹೀಗಾಗಿ ರೈತರು ಒಂದು ಆಕ್ರೋಶ ಪಡ್ತಾ ಇದ್ದಾರೆ ಸರ್. ಗಣಿಗಾರಿಕೆಯಿಂದ ಈ ಭಾಗದ ಸಾಕಷ್ಟು ರೈತರು ಅಭ್ಯರ್ಥಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿದೆ ಸರ್. ಏನು ಸರ್, ನನ್ಗೆ ಗೊತ್ತಿದೆ, ಗಮನದಲ್ಲಿದೆ ಅಂತ. ಏನ್ ಕ್ರಮ ಕ್ರಮ ಏನು ಕ್ರಮ ಆಗುತ್ತೆ ಸರ್? ರೈತರು ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕು? ಸರ್, SC ST ಆಫೀಸರ್ OBCs ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಹಾಗೆ ಪೆಂಡಿಂಗ್ ಉಳಿದಿದೆ ಅಂತ. ನಿಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ PSIಗಳಿಂದ ಇನ್ಸ್ಪೆಕ್ಟರ್ಗಳು ಪ್ರಮೋಷನ್ ನಮ್ಮಲ್ಲಿ ಯಾವುದು ಪೆಂಡಿಂಗ್ ಇಲ್ಲ. ಪ್ರಮೋಷನ್ಸ್ ನಮ್ಮಲ್ಲಿ ಸತತವಾಗಿ ಕೊಟ್ಕೊಂಡು ಬರ್ತಾ ಇದ್ದೇವೆ. ಹಿಂದಿನ ಸಾರಿ ನಾನು ಗೃಹ ಖಾತೆಯಲ್ಲಿ ಇದ್ದಾಗ 12,000 ಜನ ಕಾನ್ಸ್ಟೇಬಲ್ಸಿಗೆ, ಅವರಿಗೆಲ್ಲ ಹೆಡ್ ಕಾನ್ಸ್ಟೇಬಲ್ಸು ಮತ್ತು ASIಗಳು ಅವೆಲ್ಲ 12,000 ಜನಕ್ಕೆ ಒಂದೇ ಶಾರ್ಟಲ್ಲಿ ಕೊಟ್ಟಿದ್ದೆ. ಈಗಲೂ ಕೂಡ ಸುಮಾರು ಜನರಿಗೆ ಇನ್ಸ್ಪೆಕ್ಟರ್ಸ್ ಇಂದ DYSPಗಳು ಅವೆಲ್ಲ ಕೊಟ್ಟಿದ್ದೇವೆ. DYSP ಇಂದ ಅಡಿಷನಲ್ SPಗಳು ಮಾಡಿದ್ದೇವೆ. ಈಗ ಹೊಸದಾಗಿ 30 ಜನ ಅಡಿಷನಲ್ SP ಕ್ರಿಯೇಟ್ ಮಾಡಿದ್ದೇನೆ. ಪ್ರತಿ ಜಿಲ್ಲೆನಲ್ಲೂ ಒಂದೇ ಒಂದು ಅಡಿಷನಲ್ SP ಇತ್ತು, 2 ಮಾಡಿದ್ದೀವಿ. ಕ್ರೈಮಿಗೆ ಒಬ್ರು, ಲಾ ಅಂಡ್ ಆರ್ಡರ್ಗೆ ಒಬ್ರು. ನಡೀತಾ ಇದೆ. 545 PSIಗಳದ್ದು ಹಿಂದೆ ಏನು PSI ಹಗರಣ ಅಂತಾಗಿತ್ತು, ಆ ಹಗರಣವನ್ನ ನಾವು ಹಗರಣ ತನಿಖೆ ಮುಂದುವರಿತಾ ಇದೆ. ಆದರೆ ರಿಕ್ರೂಟ್ಮೆಂಟ್ ಏನು ಹಾಗೆ ಹೋಲ್ಡಪ್ ಆಗಿತ್ತು, ಅದನ್ನ ಬಗೆಹರಿಸಿ ಎಕ್ಸಾಮ್ ಮಾಡಿ ಅವರಿಗೆ ಈಗ
ಫೈನಲ್ ಸ್ಟೇಜ್ನಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಮಾಡುವಂಥ ಸ್ಟೇಜಲ್ಲಿ ಇದೆ. ಆದಷ್ಟು ಶೀಘ್ರವಾಗಿ ಮೇ ಬಿ ಬೈ ಎಂಡ್ ಆಫ್ ದಿಸ್ ಮಂತ್ ಆರ್ಡರ್ಗಳನ್ನ ಇಶ್ಯೂ ಮಾಡ್ತೀವಿ. ಒಂದು. ಎರಡನೇದು 403 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅವರಿಗೂ ರಿಕ್ರೂಟ್ಮೆಂಟ್ ಆಗಬೇಕು, ಅವರಿಗೂ ಎಕ್ಸಾಮ್ ಮಾಡಬೇಕು. ಅದನ್ನು ಕೂಡ ಮಾಡಿದ್ದೇವೆ. 403 ಅದು ಎಕ್ಸಾಮ್ ಮಾಡಿದ್ದೇವೆ. ಅದು ರಿಸಲ್ಟ್ ಅನೌನ್ಸ್ ಆಗಬೇಕು. ಅದು ಅಲ್ಲದೆ ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ 600 ಜನ ಸಬ್ ಇನ್ಸ್ಪೆಕ್ಟರ್ಗೆ. ಅದು ಸದ್ಯದಲ್ಲೇ ಬರುತ್ತೆ. ಒಟ್ಟು 1500 ಸಬ್ ಇನ್ಸ್ಪೆಕ್ಟರ್ಗಳನ್ನು ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ. ಎರಡನೇದು 20,000 ಜನ ಕಾನ್ಸ್ಟೇಬಲರಿ ಭಾಳ ವೇಕೆನ್ಸಿಗಳು ಆಗಿದೆ. ಕಳೆದ 4 ವರ್ಷದಿಂದ BJP ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ. ಅದನ್ನು ನಾನೇನು ಅವ್ರ ಮೇಲೆ ಆಪಾದನೆ ಮಾಡೋಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಜಿಲ್ಲೆಯ ಎಲ್ಲ SP ಗಳಿಗೂ ಕೂಡ ನಾವು ಅವ್ರವ್ರ ವೇಕೆನ್ಸಿಗಳನ್ನ ನೀವು ಅಲ್ಲೇ ತುಂಬಿಕೊಳ್ಳಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಮತ್ತು KSRP ರಿಕ್ರೂಟ್ಮೆಂಟ್ಗಳನ್ನ ಈಗಾಗಲೇ 3,500 ನಡೀತಾ ಇದೆ, ಪ್ರೊಸೆಸಿಂಗ್ ನಡೀತಾ ಇದೆ. ಒಂದು ಬ್ಯಾಚಲ್ಲಿ 3,500 ನಮ್ಮ ಟ್ರೈನಿಂಗಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನೋಡ್ಕೊಂಡು ಮಾಡ್ತೀವಿ. ಸರ್, ಏನು ಕಳೆದ BJP ಸರ್ಕಾರದಲ್ಲಿ ಈ ಥರ ಅಪಾಯಿಂಟ್ಮೆಂಟ್ಸು ಆಗಲಿ ಪ್ರಮೋಷನ್ಸ್ ಆಗಲಿ ಆಗಿರಲಿಲ್ಲವಲ್ಲ, ಏನು ಹೊರೆ ಆಗಿತ್ತು ಅವರಿಗೆ, ಆರ್ಥಿಕ ಹೊರೆ ಆಗಿಲ್ಲ ನನಗೆ. ಅದಕ್ಕೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ರು. ಈಗ ಕಾಂಗ್ರೆಸ್ ಶಾಸಕರಿಂದ ಹಿಡಿದು ಎಲ್ಲ ಬಿಜೆಪಿ ಎಲ್ಲ ಶಾಸಕರಿಂದ ಒಂದು ಆರೋಪ ಗ್ಯಾರಂಟಿಗೆ ಹಣಗಳನ್ನು ಕೊಡ್ತಿದ್ದಾರೆ. ಆದ್ರೆ ಶಾಸಕರಿಗೆ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಜನರ ಕಡೆಯಿಂದ ಬಯಸ್ಕೊಳ್ತಾ ಇದ್ದೀವಿ. ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಆ ಮಾತು ಹೇಳಲೇಬೇಕು. ನಾವು ಶಾಸಕರ ನಿಧಿ ಕೊಟ್ಟಿದ್ದೇವೆ. ಪ್ರತಿ ಶಾಸಕರಿಗೂ ಕೂಡ ನಾರ್ಮಲ್ ಆಗಿ ಏನು ಕೆಲಸ ಕಾರ್ಯಗಳಾಗಬೇಕು ಅವ್ರವ್ರ ಕ್ಷೇತ್ರದಲ್ಲಿ ಅದು ಮಾಡ್ತೀವಿ. ಎಕ್ಸ್ಟ್ರಾ ಬೇಕಾದಂತ ಸಂದರ್ಭದಲ್ಲಿ ಎಕ್ಸ್ಟ್ರಾ ಹಣ ಇದ್ದಾಗ ಕೊಡ್ತೀವಿ. ಹೊಸ ಬಸ್ ನಿಲ್ದಾಣ ಕಾರ್ಯಾಚರಣೆ ಆಗಿದೆ. ಹೊಸ ಬಸ್ ನಿಲ್ದಾಣ KSRTC ಕಾರ್ಯಾಚರಣೆ ಆಗಿದೆ. ಅಲ್ಲಿನ ಕರೆಂಟಿನ ಸಮಸ್ಯೆ ಇದೆ. ಇನ್ನು ಸ್ವಲ್ಪ ಪ್ರಾಬ್ಲಮ್ಸ್ಗಳಿದಾವೆ. ಹಂಗಂತ ಹೇಳಿ ನಾವು ಹಂಗೆ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ 100 ಕೋಟಿ ಮೇಲೆ ಖರ್ಚಾಗಿದೆ. ಅದಕ್ಕೆ ನಾವು ಸುಮ್ಮನೆ ಹಂಗೆ ಇಟ್ಕೊಳ್ಳೋದು ಬೇಡ. ಬಹಳ ದಿವಸದಿಂದ ಡಿಲೇ ಆಗ್ತಾ ಇದೆ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. ನಮಗೆ ಆಸ್ ಅಂಡ್ ವೆನ್ ವಿ ಗೋ ಇದನ್ನ ನಾವು ರಿಪೇರಿಗಳಾಗಲಿ ಅಥವಾ ಈಗ ಎಸ್ಕಲೇಟರ್ ಪ್ರಾರಂಭ ಆಗಿರಲಿಲ್ಲ, ಆಗಿರಲಿಲ್ಲ. ಈಗ ನಿನ್ನೆಯಿಂದ ಅದು ಎಸ್ಕಲೇಟರ್ ಆಗಿದೆ. ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಯಾಕೆಂದ್ರೆ ಅವ್ರ ಕಾಂಟ್ರಾಕ್ಟ್ರು ಅವನು ಬಿಲ್ಲು ಕೊಡಬೇಕು, ಅದೆಲ್ಲ ಏನೋ ಪ್ರೊಸೀಜರ್ಸ್ ಇದೆ, ಅದೆಲ್ಲ ಆಗಿದೆ. ಈಗ ಪರ್ಮನೆಂಟ್ ಕನೆಕ್ಷನ್ ಬಂದಿದೆ. ಹಾಗೆ ಒಂದೊಂದು ಆಗುತ್ತೆ. ಈಗ ಅಲ್ಲಿ ಆಫೀಸ್ಗಳಿಗೆ ಫರ್ನಿಚರ್ ಇಲ್ಲ. KSRTCನವರು ಫರ್ನಿಚರ್ಗಳೆಲ್ಲ ಕೊಡಬೇಕು. ಅದು ಅವರ ಇಲಾಖೆಗೆ ಸೇರಿರೋದು. ಇದರಲ್ಲಿ ಬರೋದಿಲ್ಲ, ಸ್ಮಾರ್ಟ್ ಸಿಟಿ ಪ್ರೋಗ್ರಾಮಲ್ಲಿ ಬರೋದಿಲ್ಲ. ಅದರಿಂದ ಒಂದೊಂದು ಸೆಟ್ ಆಗುತ್ತೆ. ಒಂದು 6 ತಿಂಗಳು. ಸ್ಕೂಲ್ ಬಸ್ ತುಂಬಾ ಕೊಡ್ತಾ ಇದೆ ಸರ್. ಸ್ಕೂಲ್ 4 ರಿಂದ 5 ಗಂಟೆ ಇರ್ಬೋದು, ಬೆಳಗ್ಗೆ ಇರ್ಬೋದು, ಈ ಕಾಲೇಜ್ ಹತ್ರ ನೋಡ್ಬೋದು ಸಾಕಷ್ಟು ಜನ ನಿಂತಿರ್ತಾರೆ. ಇದು ನಿರಂತರವಾಗಿ ನಡೀತಾ ಇದೆ. KSRTCನಲ್ಲಿ ನಾವು ಪ್ರತಿ ವರ್ಷ ಸಾವಿರಾರು ಬಸ್ಗಳು ಕೊಂಡ್ಕೊಂಡಿದ್ದೀವಿ. ಮೊನ್ನೆ ಕೂಡ 1,500 ಬಸ್ಸಿಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಸಿಟಿನಲ್ಲಿ ಕೂಡ ಎಲೆಕ್ಟ್ರಿಕಲ್ಲು ಪ್ಲಸ್ ನಾರ್ಮಲ್ಲು ಡೀಸೆಲ್ ಪೆಟ್ರೋಲ್ ವೆಹಿಕಲ್ಸು ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ನಾವು ಆ ವೆಹಿಕಲ್ಸನ್ನು 15 ವರ್ಷ ಆದಮೇಲೆ ತೆಗಿಬೇಕು ಅಂತ ಕೇಂದ್ರ ಕಾನೂನು ಮಾಡಿದೆ. 15 ವರ್ಷ ಆದಮೇಲೆ ತೆಗಿಬೇಕಲ್ಲ, ಅದು ಹೋಗ್ತಾ ಇದೆ. ಒಂದು ಕಡೆ ಹಳೆ ವೆಹಿಕಲ್ಸ್ ತೆಗಿಬೇಕು, ಒಂದು ಕಡೆ ಹೊಸದು. ಮೊನ್ನೆ ಕೂಡ ಅವತ್ತು ಇನಾಗ್ರೇಷನ್ ಮಾಡಿದಾಗ 6 ಹೊಸ ಗಾಡಿ ಬಂತು. ಅದೇ ತರ ಬರ್ತಾ ಇರುತ್ತೆ. ಸರ್, ಈಗ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ವಿಚಾರದಿಂದ ಬೇಸತ್ತು ಈಗ ಪತಿ ಮತ್ತು ಪತ್ನಿ ನಡುವೆ ದಾಂಪತ್ಯದಲ್ಲಿ ಬಿರುಕು ಮೂಡ್ತಾ ಇದೆ, ಕುಟುಂಬ ಕಲಹ ಆಗ್ತದೆ ಅಂತೇಳಿ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ನಿಮಗೆ ಎಲ್ಲರಿಗೂ ಕೂಡ ಒಂದು ಪತ್ರ ಸೈಗೆ ಇರುವಂತಹ ಪತ್ರವನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಮಾಹಿತಿ. ಪತಿ ಪತ್ನಿ ಪ್ರಕರಣ ಅಂದ್ರೆ ಪತಿ ಪತ್ನಿ ಸರ್ಕಾರದಲ್ಲಿ ಹುದ್ದೆನಲ್ಲಿದ್ರೆ ಅವರಿಬ್ಬರನ್ನು ಒಟ್ಟಿಗೆ ಒಂದೇ ಊರಿನಲ್ಲಿ ಹಾಕೋದಕ್ಕೆ ಅವಕಾಶ ಇದೆ. ಈಗ ನಮ್ಮ SP ಅವರು ಅವ್ರ ಶ್ರೀಮತಿ ಅವರು ಇಲ್ಲೇ ಆಗ್ಬೇಕು. ಈಗ ಅವ್ರನ್ನ ಬೇರೆ ಇರಕ್ಕೆ ಬಿಡಲ್ಲ ನಾವು. ಅದಕ್ಕೆ ಈಗ ಒಟ್ಟಿಗೆ ಮಾಡಿದ್ದೀವಿ, ಆಯ್ತಾ. ಅದೇ ತರ ಕಾನ್ಸ್ಟೇಬಲರಿನಲ್ಲಿರಲಿ ಅಥವಾ ಯಾವುದೇ ಹುದ್ದೆನಲ್ಲಿರಲಿ ಅವರಿಗೆ ಗಂಡ ಹೆಂಡತಿ ಇರೋ ಒಂದೇ ಊರಲ್ಲಿ ಇರೋದಕ್ಕೆ ಅವಕಾಶ ಮಾಡ್ತೀವಿ. ಸರ್ಕಾರದ ನೀತಿ ಅದು. ಪತಿ ಪತ್ನಿ ಪ್ರಕರಣ ಅಂತ ಹೇಳಿದ್ರೆ ಪತ್ನಿ ಊರಲ್ಲಿ ಬಿಜಾಪುರದಲ್ಲಿದ್ದಾಳೆ, ಅವ ಗಂಡ ಇಲ್ಲಿ ಕಾನ್ಸ್ಟೇಬಲ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಸಂದರ್ಭದಲ್ಲಿ
ಅದರ ರೀಸನಿಂಗ್ ಮಾಡಿ ನಾವು ಪರ್ಮಿಷನ್ ಕೊಡ್ತೀವಿ. ಕಳೆದ ಬಹುಶಃ 2 ತಿಂಗಳಿರ್ಬೋದು, 2 ತಿಂಗಳಿಂದ ಸುಮಾರು 90 ಜನರಿಗೆ ಈಗ ಪರ್ಮಿಷನ್ ಕೊಟ್ಟಿದ್ದೀವಿ. ಅವರು ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಡೊಮೆಸ್ಟಿಕ್ ಪ್ರಾಬ್ಲಮ್ ಇದೆ, ನಮ್ಮ ವೃದ್ಧ ತಂದೆ ತಾಯಿಗಳಿದ್ದಾರೆ, ನಾವು ಇಲ್ಲಿ ಆಗಲೇ ಬಂದು ಇಲ್ಲಿ 7 ವರ್ಷ ಆಯಿತು, 8 ವರ್ಷ ಆಯಿತು, ನಮಗೆ ಆ ಕಡೆ ಆ ಭಾಗಕ್ಕೆ ಹಾಕ್ಕೊಡಿ ನಾರ್ತ್ ಕರ್ನಾಟಕಕ್ಕೆ ಅಂತ ಕೇಳ್ಕೊಂಡಿದ್ದಾರೆ. ಅಂಥವರಿಗೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ. ಸರ್, ಈಗ ಹಳೆ ಮಾರ್ಕೆಟ್ ಪ್ಲೇಸಲ್ಲಿ ಮಾಲ್ ಕಟ್ಟೋದಕ್ಕೆ ತೀವ್ರ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ. ಇದ್ರ ಬಗ್ಗೆ ಮುಂದಿನ ಬೆಳವಣಿಗೆ ಯಾರು ಮಾಡಿದವರು? ಬಿಜೆಪಿ ಮತ್ತೆ ಈಗಲೇ ವಿರೋಧ ಮಾಡಿದ್ರೆ ಯಾರು ತೀರ್ಮಾನ ಮಾಡಿ ಕಾಂಟ್ರಾಕ್ಟ್ ಅನ್ನು ಫೈನಲೈಸ್ ಮಾಡಿ ಅವರಿಗೆ ಅವಾರ್ಡ್ ಮಾಡಿ ನಾವು ಮಾಡಿಲ್ಲ, ಅವಾರ್ಡು ಮಾಡಿ ಅವರಿಗೆ ಜಾಗ ಕೊಡ್ತೀವಿ ಅಂತ ಎಲ್ಲ ಹೇಳುವಂಥ ಸಂದರ್ಭಕ್ಕೆ ತಂದಿಟ್ಟರು, ಹೋದರು. ನಾವು ಎಲ್ಲ ಪ್ರೋಗ್ರಾಮ್ಸ್ ಕಂಪ್ಲೀಟ್ ಮಾಡಬೇಕಲ್ಲ. ನಾವು ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ಸ್ ಎಲ್ಲವನ್ನು ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಏನು ನಾವು ಹಣ ಕೊಡ್ತಿಲ್ಲ. PPP ಮಾಡೆಲ್ನಲ್ಲಿ ಯಾರೋ ಕಾಂಟ್ರಾಕ್ಟ್ರು ಬಂದಿದ್ದಾರೆ, 3ನೇ ಬಾರಿ 3 ಸಾರಿ ಟೆಂಡರ್ ಆಗಿದೆ, ಆಯ್ತಾ? ಅವ್ರು ಕೋರ್ಟಿಗೆ ಹೋದ್ರು, ಕೋರ್ಟ್ ಡೈರೆಕ್ಷನ್ ಕೊಡ್ತು ಇವರಿಗೆ, ಕಾರ್ಪೊರೇಷನ್ ಅವರಿಗೆ ನೀವು ಕ್ರಮ ತಗೊಳ್ಳಿ ಅಂತ. ಕಮಿಷನರು ಪ್ರಸ್ತಾವನೆಯನ್ನು ತಗೊಂಡು ಅದನ್ನ ಎಕ್ಸಾಮಿನ್ ಮಾಡಿ ಹೌದು ನಾವು ಕೊಡಬೇಕಾದದ್ದು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಅಂತಂದ್ರು. ಗಣಪತಿ ನಾವೆಲ್ಲ ಗಣಪತಿ ಪೂಜೆ ಮಾಡ್ತೀವಲ್ವಾ, ನೀವು ಮಾಡ್ತೀರಾ? ಹಾಂ, ಸರಿ. ಈಗ ನೀವು ಗಣಪತಿ ಪೂಜೆ ಮಾಡೋರು ಹೆಂಗಿರ್ಬೇಕು ದೇವಸ್ಥಾನ? ಗಣಪತಿ ದೇವಸ್ಥಾನ ಯಾವ ಸ್ಥಿತಿಯಲ್ಲಿತ್ತು? ಅಲ್ಲಿ ಕಸ ಸುರಿದಿದ್ರು, ಗಿಡ ಬೆಳೆದಿತ್ತು, ಯಾರು ಕೂಡ ಅಲ್ಲಿಗೆ ಹೋಗೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಗಣಪತಿ ದೇವಸ್ಥಾನನ ನಾವೇನು ಹೇಳಿದೋ ಮಧ್ಯದಲ್ಲಿ ಬರೋದು ಬೇಡಪ್ಪ, ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಗಣಪತಿ ನಾನು ಕಟ್ಸೋಣ. ಗಣಪತಿಯ ದೇವಸ್ಥಾನ ಕಟ್ಟಿದ ನಂತರವೇ ಬೇರೆ ಕೆಲಸ ಮಾಡಬೇಕು ಅಂತ ಕೂಡ ಹೇಳಿದೋ ನಾವು ಅವರಿಗೆ. ನೋಡಪ್ಪ, ಫಸ್ಟ್ ಗಣಪತಿ ಕಟ್ಬಿಡಿ, ಪೂಜೆ ಮಾಡಿಬಿಡಿ, ದೇವಸ್ಥಾನ ಇನಾಗ್ರೇಟ್ ಮಾಡಿ, ನಿಮ್ಮ ಗಣಪತಿ ಒಳ್ಳೇದು ಮಾಡ್ತಾನೆ, ಜೈ ಅಂತ ಹೋಗಿ ನೀವು ಹಂಗೆ ಹೇಳಿದ್ಮೇಲೆ ಅವರೇ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಇನ್ನೇನು ಸ್ವಾಮಿ ತಕರಾರು? ಊರಿಗೊಂದು ಶಾಪಿಂಗ್ ಮಾಲ್ ಬೇಕಲ್ವಾ? ನಾವೇನು ಹೇಳಿದ್ವು? ಅವ್ರ ತಕರಾರೇನು? ಆ ಕೆಳಗಡೆ ಬೀದಿಯಲ್ಲಿ ಇರ್ತಕ್ಕಂಥ ಹಣ್ಣು ಮಾರೋರು, ತರಕಾರಿ ಮಾರೋರ್ನೆಲ್ಲ ನೀವು ಆಚೆ ಹಾಕ್ತೀರಾ. ನಾವು ಹೇಳಿದ್ವಿ ಇಲ್ಲಪ್ಪ, ಆಚೆ ಹಾಕೋಲ್ಲ. ಒಂದು ಫುಲ್ ಫ್ಲೋರು ತರಕಾರಿ ಮಾರೋರಿಗೆ, ಹಣ್ಣು ಮಾರೋರಿಗೆ, ಅವ್ರಿಗೆ ಎಲ್ಲ ಅಲ್ಲೇ ಕೊಡ್ತೀವಿ, ಅಲ್ಲೇ ಅಕಾಮಡೇಟ್ ಮಾಡ್ತೀವಿ. ಅವರು ಒಂದು ಫ್ಲೋರ್ ಪೂರ್ತಿ, ನೆಕ್ಸ್ಟ್ ಫ್ಲೋರ್ನಲ್ಲಿ ಶಾಪಿಂಗು ಮಾಲು ಅದು ಇದು ಅವರು ಮಾಡ್ಕೊಡ್ತಾರೆ. ಆಮೇಲೆ ಅವರು ಇನ್ನೂ ಒಂದು ಏನಂದರೆ ಅವ್ರಿಗೆಲ್ಲ ತುಂಬ ಜಾಸ್ತಿ ರೆಂಟಲ್ಲಿ ಹಾಕ್ಬಿಡ್ತೀರ, ಅದನ್ನು ರೆಗ್ಯುಲೇಟ್ ಮಾಡ್ತಾರೆ. ಕಾರ್ಪೊರೇಷನ್ ಯಾಕಿರೋದು? ಊರಿಗೆ ಅಭಿವೃದ್ಧಿ ಆಗಬೇಕು ಅನ್ನೋ ಅದಕ್ಕೆ ನೀವು ವಿರುದ್ಧ ಇದ್ದೀರಿ ಅಂದರೆ ನಮ್ದೇನು ತಕರಾರು? ಊರು ಅಭಿವೃದ್ಧಿ ಆಗಬಾರದು ಅನ್ನೋದು ನಿಮ್ಮದು ಆಸೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಅಭಿವೃದ್ಧಿ ಮಾಡಲೇಬೇಕಲ್ಲ, ನಾವು ಅಭಿವೃದ್ಧಿ ಮಾಡಲೇಬೇಕು, ಮಾಡುತ್ತೀವಿ. ದಸರಾ ಕಾರ್ಯಕ್ರಮಕ್ಕೆ ಲಾಸ್ಟ್ ಟೈಮ್ ಹೇಳಿದೆ ಗವರ್ಮೆಂಟ್ ಇಂಟರ್ವ್ಯೂ ಏನಾಗುತ್ತೆ ಅಂತ. ಈ ಸರಿ ಹೌದು, ಜಿಲ್ಲಾಧಿಕಾರಿಗಳು, CO ಅವರು, SP ಅವರು, ಜಿಲ್ಲಾ ಆಡಳಿತ ಅವರ ನೇತೃತ್ವದಲ್ಲಿ ಆ ಕಮಿಟಿಯವರೇ ಮಾಡಲಿ, ಅವರೇ ಮಾಡ್ತಾರೆ, ಅವರು ಸೇರ್ಕೊಂಡು ಮಾಡ್ತಾರೆ. ಸರ್ಕಾರದಿಂದಲೂ ಒಂದಿಷ್ಟು ಹಣ ಕೊಡ್ತೀವಿ. ಇಲ್ಲಿವರೆಗೂ 1 ಪೈಸಾ ಕೊಟ್ಟಿಲ್ಲ ಸರ್ಕಾರದಿಂದ. ದಸರಾ ಹಬ್ಬಕ್ಕೆ ಸರ್ಕಾರದಿಂದ ಕೇಳಿಲ್ಲ, ಅವರು ಕೊಟ್ಟಿಲ್ಲ, ಅವರವರೇ ಮಾಡ್ಕೊಳ್ತಾ ಇದ್ರು. ಊರ ಹಬ್ಬ ಅಂತ ಮಾಡಬೇಕು, ಯಾವುದೋ ಒಂದು ರಾಜಕೀಯ ಪಕ್ಷದ ಹಬ್ಬ ಆಗಬಾರ್ದು, ಅಥವಾ ಯಾವುದೋ ಒಂದು ಇದು ಏನೋ ಧರ್ಮದ ಹಬ್ಬ ಆಗಬಾರ್ದು, ಊರ ಹಬ್ಬ ಆಗಬೇಕು ಅಂತ ನಮ್ಮ ಆಸೆ. ಅದಕ್ಕೆ ಅದ್ರ ಪ್ರಕಾರ ಮಾಡ್ತೀವಿ. ಬಿಜೆಪಿಯಿಂದ ಇನ್ನೊಂದು ಬಣ ಈ ಪಾದಯಾತ್ರೆಗೆ ಉಳ್ಳ ಸಂಘದಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಅವ್ರಿಗೆ ಬಿಟ್ಬಿಡೋಣ ಪರ್ಮಿಷನ್ ಕೊಡ್ತೀರಾ? ಅಲ್ಲ, ಅದು ಅವ್ರಿಗೆ ಬಿಟ್ಬಿಡೋಣ, ನಮ್ಗೆ ಯಾಕೆ? ಅವ್ರಿಗೆ ಎಷ್ಟನ ಬಣ ಮಾಡ್ತಾರೆ. ನಿಗಮ ಮಂಡಳಿ ಎಲ್ಲ ನೇಮಕ ಮಾಡ್ತಾ ಇದೀವಿ, ಎಕ್ಸರ್ಸೈಸ್ ನಡೀತಾ ಇದೆ. ಕ್ರಿಕೆಟ್ ಸ್ಟೇಡಿಯಮ್ಮು 41.66 ಎಕರೆ ಭೂಮಿಯನ್ನ ಜಿಲ್ಲಾಧಿಕಾರಿಗಳು ಗುರುತಿಸಿ KDB ಅವರಿಗೆ ಪತ್ರ ಬರೆದು KDB ಅವರಿಂದ ಒಪ್ಪಿಗೆ ಪಡ್ಕೊಂಡು ನಾವು ಈಗ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆಲ್ಲ ಅವರು ಬರ್ಕೊಂಡಿದ್ರು ಮೊದಲೇ ನಮಗೆ ಜಾಗ ಕೊಡಿ ಅಂತ. ಇನ್ ರೆಸ್ಪಾನ್ಸ್ ಟು ದಟ್ ಅವರಿಗೆ ನಾವು ಕೊಟ್ಟಿದ್ದೇವೆ. ಈಗ ಅದು ಈ ಪ್ರೋಗ್ರಾಮ್ ಏನಿದೆ, ಈ ಜಾಗ ಅದು
L&Tನವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಏನಕ್ಕೆ ಅಂದರೆ 4th ಸ್ಟೇಜ್ನಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಇದನ್ನು ಮಾಡೋದಕ್ಕೆ ಒಂದು ಹೊಸದಾಗಿ ಒಂದು ಪ್ಲ್ಯಾನ್ ಮಾಡಿದ್ರು. ಆ ಜಾಗವನ್ನು ಈ ಎರಡು ಏನು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎರಡೂ ಸರ್ಕಾರಗಳು ಸೇರಿ ಆ ಜಾಗದಲ್ಲಿ ಡೆವಲಪ್ ಮಾಡೋದು. ಅದಕ್ಕೆ 1,000 ಕೋಟಿ 50-50 ಸ್ಟೇಟ್ 50 ಸೆಂಟ್ರಲ್ ಅದು ಸ್ಯಾಂಕ್ಷನ್ ಆಗಿದೆ. ಅದು ಡೆವಲಪ್ಮೆಂಟ್ ನಡೀತಾ ಇದೆ. ಆ ಕಾರಣಕ್ಕಾಗಿ ನಾವು ಅವರಿಂದ ಬಿಡಿಸ್ಕೊಳ್ಬೇಕು, ಒಪ್ಪಿಗೆ ಪಡ್ಕೋಬೇಕು ಅಂತೇಳಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಈಗ ಅಲ್ಲಿ ಅವರು ಕ್ಲಿಯರೆನ್ಸ್ ನಮ್ಮ ರಾಜ್ಯದವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸ್ಟೇಟ್ನವರು ಕೊಟ್ಟ ಮೇಲೆ ಇವರು ಕೂಡ ಕೊಡ್ತಾರೆ. ಯಾಕೆಂದ್ರೆ ಅದರಲ್ಲಿ 22 ಎಕರೆ ಭೂಮಿ ಗೋಮಾಳ ಸರ್ಕಾರಿ ಜಮೀನು ಅವ್ರೇನು ಕೊಂಡ್ಕೊಂಡಿಲ್ಲ KEDB. ಮಿಕ್ಕಿದ ಜಮೀನನ್ನು ರೈತರಿಂದ ಕೊಂಡ್ಕೊಂಡಿದ್ದಾರೆ. ಅದನ್ನ ನಾವು ರೇಟ್ ಕಡಿಮೆ ಮಾಡಿ ಇವರಿಗೆ KSCNವರಿಗೆ ಕೊಡಬೇಕು ಅಂತ ರೆಕಮೆಂಡ್ ಮಾಡಿಕೊಡ್ತಿದ್ದೀವಿ. ಇದೆಲ್ಲ ಪ್ರೋಸೆಸ್ ನಡೀತಾ ಇದೆ. ಡೆಲ್ಲಿಯಲ್ಲಿ ಕ್ಲಿಯರೆನ್ಸ್ ಬಂದ ಮೇಲೆ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಫಿಷಿಯಲ್ ಆಗಿ. ಅವರ ಪ್ರಕಾರ 50,000 ಜನ ಕೆಪಾಸಿಟಿದು ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡೋದು, ಪ್ಲಸ್ ಒಂದು ಅಕಾಡೆಮಿ ಮಾಡೋದು, ಏನು ಕ್ರಿಕೆಟ್ ಪ್ಲೇಯರ್ಸಿಗೆ ಟ್ರೈನಿಂಗ್ ಅಕಾಡೆಮಿ ಒಂದು ಮಾಡೋದು ಅಂತೇಳಿ ಅವರ ಪ್ರಸ್ತಾವನೆ ಇಟ್ಕೊಂಡಿದ್ದಾರೆ. ನನಗನ್ಸುತ್ತೆ ಪಾಸಿಟಿವ್ ಆಗಿದೆ. ಏರ್ಪೋರ್ಟ್ ಬಗ್ಗೆ ಈ ಸ್ಟೇಡಿಯಂ ಈಗ ನಿರ್ಮಾಣ ಆಗುವ ಉದ್ಘಾಟನೆ ಸುಮಾರು 1 ವರ್ಷನೇ ಆಗೋಯ್ತು. ಯಾವ್ದ್ರಿ? ಈಗ ನಾವು ಕೂತಿರೋ ಸ್ಟೇಡಿಯಂ ಹಾ, ಇದು ಬರೀ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಬಿಟ್ಟು ಮತ್ತೆ ಯಾವುದೇ ಬೇರೆ ಕಾರ್ಯಕ್ರಮಗಳು ಆಗ್ತಿಲ್ಲ. ನೀವು ಕೂಡ ಸ್ಪೋರ್ಟ್ಸ್ ಮನ್ ಆಗಿ ಇಲ್ಲಿ ಬೇರೆ ಇವೆಂಟ್ ಮಾಡ್ತೀವಿ, ಕೇಳಿದೀವಿ. ಈಗ ಅಥ್ಲೆಟಿಕ್ಸ್ದು ಓಪನ್ ನ್ಯಾಷನಲ್ಸ್ ಕೇಳಿದ್ದೀನಿ ನಾನೇ, ಸ್ಟೇಟ್ ಅಸೋಸಿಯೇಷನ್ಗೆ ಅಧ್ಯಕ್ಷ ನಾನೇ. ನ್ಯಾಷನಲ್ಸ್ನವ್ರಿಗೆ ಕೇಳಿದ್ದೇನೆ, ನಮಗೊಂದು ಇವೆಂಟ್ ಕೊಡಿ ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ತುಮಕೂರಿಗೆ ಕೊಡಿ ಅಂತ ಕೇಳಿದ್ದೇನೆ. ನಮ್ಗೆ ಕೊಟ್ಟರೆ ಅದು ತಕ್ಷಣ ಇಲ್ಲಿ ಒಂದು ಇವೆಂಟ್ ಮಾಡ್ತೀವಿ, ಇಲ್ಲೇ ಮಾಡ್ತೀವಿ, ನ್ಯಾಷನಲ್ಸ್ ಇಲ್ಲೇ ಮಾಡ್ತೀವಿ. ಸರ್, ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ABRK ಸ್ಕೀಮ್ ದುರ್ಬಳಕೆ ಆಗ್ತಾ ಇದೆ. ವೈದ್ಯರುಗಳು ಖಾಸಗಿ ಮೆಡಿಕಲ್ಗಳಲ್ಲಿ ಮೆಡಿಸಿನ್ ಇಡಿಸಿ ಮಾರಾಟ ಮಾಡ್ತಾ ABRK ಸ್ಕೀಮ್ ಅಂಡರಲ್ಲಿ ಅಡ್ಮಿಟ್ ಆಗಿರೋ ವ್ಯಕ್ತಿಗಳು ಆ ಮೆಡಿಸಿನ್ ಕೊಂಡ್ಕೊಳಕ್ಕಾಗ್ದಲೇ ಕದ್ದು ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲಿಂದ. ವಿಚಾರ ಮಾಡ್ತೀವಿ. ಒಂದು ವೇಳೆ ಆ ರೀತಿ ಏನಾರು ನಡೆದಿದ್ರೆ ಯಾರು ಸಂಬಂಧಪಟ್ಟವರು ಅಧಿಕಾರಿಗಳು ಅಥವಾ ಬೇರೆ ಯಾರು ಡಾಕ್ಟರ್ಸು ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು. ವೆರಿಫೈ. ಆಸ್ಪತ್ರೆ ತುಂಬ ಯಾವಾಗಲೂ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆಯಲ್ಲ ಸರ್, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು. ಜನಗಳ ಪ್ರಾಬ್ಲಮ್ಸ್ ಇದನ್ನ ಸರಿ ಮಾಡಕ್ ಹೋಗಿ ಆ ಪ್ರಾಬ್ಲಮ್ ಅಲ್ಲಿಗೆ ಬಂದ್ಬಿಟ್ಟಿದೆ. ಅದರಿಂದ ಸರಿ ಮಾಡೋಣ. ಮೊನ್ನೆ ತಾನೇ ರಿವ್ಯೂ ಮಾಡಿದ್ದೀವಿ ಎಲ್ಲಿ ನಮ್ಮ KDBಯಲ್ಲಿ ಕೆಲವು ಸಮಸ್ಯೆಗಳು ಕೂಡ ಚರ್ಚೆ ಆಗಿದೆ. ಅದನ್ನ ಖಂಡಿತವಾಗಿ ರಿಪೇರಿ ಮಾಡೋಣ. ಸರ್, ಕೃಷಿ ಪಂಪ್ಸೆಟ್ಗೆ ಆಧಾರ್ ಕಾರ್ಡ್ ನಂಬರ್ ಜೋಡಣೆ ಮಾಡಬೇಕು ಅಂತ ರೈತರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಸರ್. ಏನು ಸುಟ್ಟು TCಗಳನ್ನ ರಿಪೇರಿ ಮಾಡ್ಕೊಳ್ಳೋಕೆ ಕೂಡ ಆಧಾರ್ ಕಾರ್ಡ್ ನಂಬರ್ ಜೋಡಣೆ ಮಾಡಿದ್ರೆ ಮಾತ್ರ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಬೆಸ್ಕಾಂ ಇಲಾಖೆ ನನಗೆ ಬೆಸ್ಕಾಂ ಇಲಾಖೆ ಬರಲ್ಲ. ಸರ್, ಏರ್ಪೋರ್ಟ್ ಓಕೆ, ಥ್ಯಾಂಕ್ ಯು.